ಚಳಿಗಾಲ ಬಂತು ಎಂದರೆ ಎಲ್ಲೆಲ್ಲೂ ಅವರೆಕಾಯಿ ಇದೆ ಹವಾ ವೀಕ್ಷಕರೇ. ಅಂದಹಾಗೆ ಅವರೆಕಾಯಿ ಇಷ್ಟೊಂದು ಜನಪ್ರಿಯವಾಗಲು ಕಾರಣ ಏನು, ಜನಗಳಿಗೆ ಏಕೆ ಚಳಿಗಾಲದ ಅವರೆಕಾಯಿ ಇಷ್ಟ ಎಂಬ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ. ಅಂದಹಾಗೆ ಅವರೆಕಾಯಿ ನವೆಂಬರ್ನಲ್ಲಿ ಮಾರುಕಟ್ಟೆಗೆ ಆಗಮನವಾದರೆ ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಅವರೆಕಾಯಿ ಅವಕ ಇರುತ್ತದೆ. ಈ ವೇಳೆಗೆ ಜನರ ಕೈಗೆಟುಕುವ ಬೆಲೆಯಲ್ಲಿ ಸಿಗುವ ಸಮಯ ಡಿಸೆಂಬರ್ನಲ್ಲಾಗಿದೆ ವೀಕ್ಷಕರೇ. ನವೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಸಾಮಾನ್ಯ ಜನರಿಗೆ ಅವರೆಕಾಯಿ ಸ್ವಲ್ಪ ತುಟ್ಟಿ ಎನಿಸಿದರೆ, ಡಿಸೆಂಬರ್ ತಿಂಗಳ ಚುಮು ಚಳಿಗೆ ಅವರೆಕಾಯಿಯ ಸೊನೆ ಎಲ್ಲರಿಗೂ ಹಿತವೆನಿಸುತ್ತದೆ. ಹಸಿ ಅವರೆಕಾಯಿಯ ಸೊನೆ ಅದರ ಸ್ವಾದಿಷ್ಟವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ವೀಕ್ಷಕರೇ. ಇಂತಹ ಅವರೆಕಾಯಿಯಲ್ಲಿ ಏನೆಲ್ಲ ಗುಣವಿಶೇಷ ಹೊಂದಿದೆ ಎಂದು ನೋಡಿ ಬರೋಣ ಬನ್ನಿ ವೀಕ್ಷಕರೇ. ಅವರೆಕಾಯಿಯಲ್ಲಿ ಹಲವು ಬಗೆಯ ಅಡಿಗೆ ಮಾಡಲಾಗುತ್ತದೆ. ಅವರೆಕಾಯಿ ಹುಳಿ, ಅವರೆಕಾಯಿ ಸಾಂಬಾರ್, ಹಿತುಕಿದ ಅವರೆಕಾಯಿ ಸಾಂಬಾರ್, ಅವರೆಕಾಯಿಯ ಉಪ್ಸಾರು ಮಾತ್ರವೇ ಅಲ್ಲದೆ ಅವರೆಕಾಯಿ ಪಲಾವು, ಅವರೆಕಾಯಿ ಕೂಟು ಹೀಗೆ ಹಲವು 10 ಬಗೆಯ ಅಡಿಗೆ ಜನಮೆಚ್ಚುಗೆಗೆ ಪಡೆದಿದೆ ವೀಕ್ಷಕರೇ. ಇಂತಹ ಅವರೆಕಾಯಿ ಚಪ್ಪರದ ಅವರೆಕಾಯಿ, ಬಿಳಿ ಅವರೆಕಾಯಿ ಎಂದು 2 ರೀತಿಯಲ್ಲಿ ಬೆಳೆಯಲಾಗುತ್ತದೆ. ಇದರಲ್ಲಿ ಬಿಳಿ ಅವರೆ ಜನರಿಗೆ ಅಚ್ಚುಮೆಚ್ಚು. ಅದರಲ್ಲೂ ಚಳಿಗಾಲದಲ್ಲಿ ರಾಗಿ ಹೊಲದಲ್ಲಿ ಬೆಳೆಯುವ ಅವರೆಕಾಯಿ ಅತ್ಯಂತ ಜನಪ್ರಿಯವಾಗಿರುತ್ತದೆ ವೀಕ್ಷಕರೇ. ಇತ್ತೀಚೆಗೆ ವರ್ಷಪೂರ್ತಿ ಅವರೆಕಾಯಿ ಬೆಳೆಯುತ್ತಾರೆ. ಆದರೂ ಹೊಲದಲ್ಲಿ ಚಳಿಗಾಲದಲ್ಲಿ ಬೆಳೆಯುವ ಅವರೆಕಾಯಿ ಹೆಚ್ಚು ಜನಪ್ರಿಯತೆ ಗಳಿಸಿದೆ ವೀಕ್ಷಕರೇ. 1 ಕಪ್ ಬೇಯಿಸಿದ ಅವರೆಕಾಳಿನಲ್ಲಿ 230ರಷ್ಟು ಕ್ಯಾಲರಿ ಇದ್ದು ಕಬ್ಬಿಣ, ಸತು, ಮ್ಯಾಗ್ನೀಷಿಯಂ, ರಂಜಕ, ಪ್ರೋಟೀನ್, ಕ್ಯಾಲ್ಶಿಯಂಗಳು ಹೇರಳವಾಗಿ ಸಿಗುತ್ತವೆ ವೀಕ್ಷಕರೇ. ಇಂತಹ ಅವರೆಕಾಯಿಯ ಸೇವನೆಯಿಂದ ಅನೇಕ ಪ್ರಯೋಜನಗಳಿದ್ದು, ಮೊದಲನೆಯದಾಗಿ ಹೃದಯಕ್ಕೆ, ರಕ್ತನಾಳಗಳಲ್ಲಿ ಸರಿಯಾಗಿ ರಕ್ತ ಸಂಚಾರ ಮಾಡಲು ಇದು ಸಹಕಾರಿ ಎನ್ನಲಾಗಿದೆ. ಹಾಗೆಯೇ ಮೆದುಳಿನ ಆರೋಗ್ಯ ರಕ್ಷಣೆ ಮಾಡುವ ಗುಣವನ್ನು ಸಹ ಇದು ಹೊಂದಿದ್ದು, ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಇದು ಸಹಕಾರಿ ಎನ್ನಲಾಗಿದೆ. ಉಸಿರಾಟ ಸುಗಮವಾಗಿ ನಡೆಯಲು ಇದು ಸಹಕಾರಿ ಎನ್ನಲಾಗಿದೆ. ಹಾಗೆಯೇ ನಿದ್ರಾಹೀನತೆಯನ್ನು ಹೋಗಲಾಡಿಸುತ್ತದೆ. ಜೀರ್ಣಕ್ರಿಯೆಗೆ ಇದರ ಸಹಕಾರಿ ಅತಿ ಮುಖ್ಯ ಎನ್ನಲಾಗಿದೆ. ಹಾಗೆಯೇ ದೇಹಕ್ಕೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಟ್ಟಾರೆ ಸದಾ ದೇಹವು ಲವಲವಿಕೆಯಿಂದ ಇರಲು ಇದು ಸಹಕಾರಿ ಎನ್ನಲಾಗಿದೆ. ಇಷ್ಟೆಲ್ಲ ಗುಣ ವಿಶೇಷಗಳನ್ನು ಹೊಂದಿರುವ ಅವರೆಕಾಯಿ ನಿಜಕ್ಕೂ ಎಲ್ಲರ ನಾಲಿಗೆಗೆ ರುಚಿಯನ್ನು ಹೆಚ್ಚಿಸುವುದರಲ್ಲಿ ಅತಿಶಯೋಕ್ತಿ ಇಲ್ಲ ಎಂದರೆ ತಪ್ಪಾಗಲಾರದು ವೀಕ್ಷಕರೇ. ಬನ್ನಿ, ನೀವು ಒಮ್ಮೆ ಅವರೆಕಾಯಿಯ ಸವಿಯನ್ನು ಸವಿಯಿರಿ ವೀಕ್ಷಕರೇ. ಎಲ್ಲಿಂದ ತರ್ತೀಯಪ್ಪ ಅವರೆಕಾಯಿ ನೀನು? ಎಷ್ಟು ಬೀಳುತ್ತೆ ನಿಮಗೆ ಇದು ಕೆ ಜಿ? 48 ರೂಪಾಯಿ. ನಿನ್ನ ಹೆಸರು? ನಿಮ್ಮ ಹೆಸರು? ಯಾವ ಊರು? ಹನುಮಾನಹಳ್ಳಿ. ಡೈಲಿ ಎಷ್ಟು ಕೆ ಜಿ ವ್ಯಾಪಾರ ಮಾಡ್ತೀಯಪ್ಪ? ಇವತ್ತೇನು ರೇಟ್ ಇದೆ ಅವರೆಕಾಯಿ? 48 ನಿಮಗೆ ಬೀಳೋದು. ನೀವು ಎಷ್ಟಕ್ಕೆ ಮಾರ್ತೀರಾ? 60 ರೂಪಾಯಿ. ಏನು ರೇಟು ಡೈಲಿ ಚೇಂಜ್ ಆಗ್ತಾ ಇರ್ತದ? ಏನು ಕತೆ? ಹಾಂ ಹಾಂ ಈಗ ಮೊದಲು ಎಷ್ಟು ರೇಟ್ ಇತ್ತು? ಈಗ 35. ಏನು ಕಾಯಿ ಕಡಿಮೆ ಆಯ್ತಿದೆಯಾ ಜಾಸ್ತಿ ಬರ್ತಿದ್ಯಾ? ಕಡಿಮೆ ಆಯ್ತಾ ಇದೆ. ಹಾಂ. ಈಗ ಅವರೆಕಾಯಿ ಇದು ಯಾವ ರೀತಿ ನೀವು ಹೊಲದಲ್ಲಿ ಪರ್ಚೇಸ್ ಮಾಡ್ತೀರಾ? ಏನು ಕುಂಟಾಲ್ಗಟ್ಟಲೆ ಪರ್ಚೇಸ್ ಮಾಡ್ತೀರಾ? ಯಾವ ರೀತಿ ರೈತರು ಫಿಕ್ಸ್ ಮಾಡಿಕೊಡ್ತಾರೆ ನಿಮಗೆ? ಹಾಂ ಇಲ್ಲಪ್ಪ ಇದೆ. ಡೈಲಿ ನೀವೇನು ರೈತರ ಹತ್ರ ತೊಗೊಂಬರ್ತೀರಾ ಅಥವಾ ದಲ್ಲಾಳಿಗಳ ಹತ್ರ ತರ್ತೀರಾ, ಮಾರ್ಕೆಟ್ನಲ್ಲಿ ತರ್ತೀರಾ? ರೈತರಿಂದ ನೇರವಾಗಿ ಹೊಲದಲ್ಲಿ ತರ್ತೀರಾ? ಹಾಂ ಹಾಂ ಏನು ಬೇರೆ ಡೈಲಿ ಒಬ್ಬೊಬ್ಬರ ಹತ್ರ ತರ್ತೀರಾ ಅಥವಾ ಬೇರೆ ಬೇರೆ ಹತ್ರ ತರ್ತೀರಾ? ಹಾಂ 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 ಹಾಂ. ಈಗ ನಿಮಗೆ ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾಯಿದ್ಯಾ? 8 ವರ್ಷದಿಂದ. ಹಾಂ. ಏನು ಲಾಭ ಪರವಾಗಿಲ್ವಾ ನಿಮಗೆ?
ಹಾಂ